ಬೀದರ್ ನಗರದ ದೇವಿ ಕಾಲೋನಿಯಲ್ಲಿ 10 ಕೋಟಿ ವೆಚ್ಚದ ನಗರೋತ್ಥಾನ ಯೋಜನೆ ನಿಧಿಯಲ್ಲಿ ಸರಿಸುಮಾರು 50 ಲಕ್ಷ ವೆಚ್ಚದ ಸಿಸಿ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಸಚಿವ ಹಾಗೂ ಶಾಸಕರಾದ ರಹೀಂ ಖಾನ್ ಅವರು ಚಾಲನೆ ನೀಡಿದರು. ಇದೇ ವೇಳೆ ಬಡಾವಣೆಯ ಅನೇಕ ಮುಖಂಡರು ಬಡಾವಣೆಯ ಒಂದಿಷ್ಟು ಮೂಲಭೂತ ಸೌಕರ್ಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಸಚಿವ ಹಾಗೂ ಶಾಸಕರಾದ ರಹೀಂ ಖಾನ್ ಅವರ ಗಮನಕ್ಕೆ ತಂದರು. ಕಾಮಗಾರಿಗೆ ಚಾಲನೆ ನೀಡಿ ಸಚಿವ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ, ಬಹುತೇಕ ವಿದ್ಯಾವಂತರು, ಡಾಕ್ಟರ್ಸ್, ಇಂಜಿನಿಯರ್ಸ್ಗಳು, ಸರ್ಕಾರಿ ನೌಕರರು ಇರುವ ಈ ಬಡಾವಣೆ ದೇವಿ ಕಾಲೋನಿ ಬಡಾವಣೆಯಾಗಿದೆ. ಇಲ್ಲಿಯ ರಸ್ತೆ ಒಳಚರಂಡಿ ವ್ಯವಸ್ಥೆ ಬಹಳ ಹದಗೆಟ್ಟಿತ್ತು. ಹಾಗಾಗಿ ಬಹಳಷ್ಟು ಜನರು ಇಲ್ಲೊಂದು ಸುಸಜ್ಜಿತ ರಸ್ತೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವುದಾಗಿ ಮನವಿ ಕೂಡ ಮಾಡಿದರು. ಹಾಗಾಗಿ 50 ಲಕ್ಷ ವೆಚ್ಚದಲ್ಲಿ ಅನುದಾನವನ್ನು ಮೀಸಲಿಟ್ಟಿದ್ದು, ಅವಶ್ಯಕವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಕೂಡ ನೀಡಲಾಗುವುದು. ಈ ಒಂದು ಬಡಾವಣೆಯನ್ನ ಮಾದರಿ ಒಂದು ರೀತಿಯಲ್ಲಿ ಡೆವಲಪ್ಡ್ ಬಡಾವಣೆ ಮಾಡಲಾಗುವುದು ಎಂದು ಮಾತನಾಡಿ ತಿಳಿಸಿದರು. ಬಡಾವಣೆ ಜನರ ಮನವಿ ಮೇರೆಗೆ ಮೊದಲು ಒಳಚರಂಡಿ ವ್ಯವಸ್ಥೆಯ ಕಾಮಗಾರಿಯನ್ನ ಮಾಡಿಸಿ ಬಳಿಕ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ ಧನ್ನೂರು, ಬಿಜಿ ಶೆಟ್ಕರ್, ರಜನೀಶ್ ವಾಲಿ, ನಗರಸಭೆಯ ಅಧ್ಯಕ್ಷರಾದ ಎಂಡಿ ಗೌಸ್, ಉಪಾಧ್ಯಕ್ಷರಾದ ಧನರಾಜ್ ಹಂಗರ್ಗಿ, ನಗರಸಭೆಯ ಕಮಿಷನರ್, ನಗರಸಭೆ ಸದಸ್ಯರಾದ ರಾಜು ಚಿಂತಾಮಣಿ, ಬಸವರಾಜ ಹಾರೂರ್ಗೇರಿ, ಇಸಾಕ್ ಶೇರಿಕಾರ್, ಜಾರ್ಜ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. पूरा उधर से लेके छोड़ दिया तो नाला बनाना बहुत जरूरी है. डिमांड था रोड के रोड बनाना, इस पे ऊपर नहीं बना. पूरा घर नीचे हो रहा है, रोड ऊपर हो, घर नीचे हो रहा है. इधर हाइट है, इधर निकाल देंगे. उधर पार्लियामेंट खड़ा होगा, एक लेवल निकाल के उधर एक फीट उठाएंगे, इधर चेंज होता है. देखो साहब वो लाते हैं, छोड़ सकते हैं, इजी है. ನಾನು ಪ್ರೆಸೆಂಟ್ಲಿ ದೇವಿ ಕಾಲೋನಿನಲ್ಲಿದ್ದೇನೆ. ದೇವಿ ಕಾಲೋನಿಯಲ್ಲಿ ಸುಮಾರು ವರ್ಷದಿಂದ ಸ್ವಲ್ಪ ರೋಡ್ ಡ್ರೈನ್ದು ಸಮಸ್ಯೆ ಇತ್ತು. ಈಗ ನಾನು 50 ಲಕ್ಷದ್ದು ರೋಡ್ ಡ್ರೈನ್ದು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀನಿ. ಇನ್ನೂ ಬೇಕಾದರೂ 25 ಲಕ್ಷ 50 ಲಕ್ಷ ಇನ್ನೂ ಎಕ್ಸ್ಟ್ರಾ ಬೇಕಾದರೂ ಅದು ರಿಲೀಸ್ ಮಾಡಲಿಕ್ಕೆ ಹೇಳ್ತೇನೆ. ಈಗ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಬಂದಿದ್ದಾರೆ, ಮೊಹಮ್ಮದ್ ಗೌಸ್ ಅವರು, ಉಪಾಧ್ಯಕ್ಷ ಧನರಾಜ್ ಹಂಗರ್ಗಿ ಅವರಿದ್ದಾರೆ, ಮುನ್ಸಿಪಾಲ್ಟಿ ಕಮಿಷನರ್ ಮತ್ತು PD ಇದ್ದಾರೆ, ಮತ್ತು ಜೊತೆಗೆ ಧನ್ನೂರವರು ಇದ್ದಾರೆ, ರಾಜು ಚಿಂತಾಮಣಿ ಕೌನ್ಸಿಲರ್ ತುಂಬ ಅದೇನಾ ಆ ಥರ ಸರ್ಕಾರ ಸಾಹೇಬರು ಆ ಥರ ಎಲ್ಲ. ದೇವಿ ಕಾಲೋನಿ ಅಂದರೂ ತುಂಬ ಹಳೇದು ಮತ್ತು ಇಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಸಿಟಿ ಜನ ಇರ್ತಾರೆ. ಡಾಕ್ಟರ್ಸ್, ಇಂಜಿನಿಯರ್ಸ್ ಮತ್ತು ಇಂಡಸ್ಟ್ರಿಯಲಿಯಸ್, ಬಿಸ್ನೆಸ್ ಮ್ಯಾನ್. ಈ ದೇವಿ ಕಾಲೋನಿಗೆ ಒಂದು ಒಳ್ಳೆ ಮಾಡಬೇಕಂತ ಪ್ಲ್ಯಾನ್ ಇದೆ. ಇಲ್ಲಿ ನನಗೆ ಸರ್ಕಾರ ಸಾಹೇಬರು ಹೇಳಿದ್ದಾರೆ ಫಸ್ಟ್ ಡ್ರೈನ್ ಮಾಡಬೇಕಂದ್ರು. ಯಾಕಂದರೆ ಫಸ್ಟ್ ಡ್ರೈನ್ ಕರೆಕ್ಟ್ ಆದರೂ ರೋಡ್ ಸರಿಯಾಗಿ ಆಗ್ತದೆ ಮತ್ತು ವಾಟರ್ ಸಿಸ್ಟಮ್ ಸರಿಯಾಗಿ ಆಗ್ತದೆ. ಅದ್ರ ಸಲುವಾಗಿ ಫಸ್ಟ್ ಡ್ರೈನ್ದು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೇನೆ. 100% ನಾನು ದೇವಿ ಕಾಲೋನಿ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ. ಈಗ ಆಲ್ರೆಡಿ 50 ಲಕ್ಷ ಟೆಂಡರ್ ಆಗಿ ಸ್ಯಾಂಕ್ಷನ್ ಅಮೌಂಟ್ ಕೊಟ್ಬಿಟ್ಟಿದ್ದೆವು. ಮತ್ತೆ ಮುಂದೆ ಏನೋ ಜಾಸ್ತಿ ಬೇಕಂದರೂ ಏನೋ ನಾನು ಈ 50 ಲಕ್ಷ ಧನ ಕೊಡ್ತೀನಿ. ಹಾಂ, ರೋಡ್ ಫಸ್ಟ್ ಡ್ರೈನ್ ಮಾಡ್ತಾರೆ, ಆಮೇಲೆ ರೋಡ್, ಆಮೇಲೆ ಮತ್ತು ಬೇರೆ ಯಾವುದು ಇದ್ದರೂ ಮಾಡಿಸಿ ಅವರು ಎಸ್ಟಿಮೇಟ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ಯಾವುದು ಅದು ಮಾಡಿಸ್ತೇವೆ, ಅದು ರೋಡ್